ನೈಟ್ ನಾವು ಬ್ರೇಕ್ಫಾಸ್ಟ್ ಮಾಡೋದು. ಓ ಮೇನ್ ಹಾಕುವಾಗಲ್ಲ ಗೈಸ್, ಮರ್ತೈತೆ ಗೈಸ್, ಸಾರಿ. ಬ್ಯಾಚುಲರ್ಸ್ಗೆ ಇದು ಹೇಳಿದಂಥ ರೆಸಿಪಿ ಜ್ಯೂಸಿ ಆಗಬೇಕಲ್ಲ. Hello guys, welcome back to our YouTube channel Mangalore Boys in Bangalore, but I am in Mangalore. ಸೊ ಇವತ್ತು ನಾನೊಂದು ರೆಸಿಪಿ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ. ಅದು ಏನಂತ ಹೇಳಿದರೆ ಇಂಡಿಯನ್ ವರ್ಷನ್ ಆಫ್ ಶಕ್ಷುಕಾ. ಅದು ಮೇನ್ಲಿ ಅರಬಿಯನ್ಸ್ ಮಾಡುವ ಒಂದು ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಬ್ರೇಕ್ಫಾಸ್ಟ್ ಅಂತಲ್ಲ, ನಿಮಗೆ ಯಾವಾಗ ಬೇಕು ಅದು ಮಾಡ್ಬೋದು. ಇದು ವಿಡಿಯೋ ಮೇನ್ಲಿ ನಮ್ಮ ಬ್ಯಾಚುಲರ್ಸಿಗೆ, ಅಂದರೆ ನಮ್ಮ ಅಂಥವರಿಗೆ. ಏನಂತ ಹೇಳಿದರೆ, ಈಗ ನಾವು ನಾರ್ಮಲಿ ಹೊಟ್ಟೆ ಹಸಿವಾದರೆ ಒಂದು ಎಗ್ ಮಾಡಿ ತಿಂತೇವೆ. ಸೊ ಎಗ್ ಜೊತೆ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಹಾಕಿ, ಮಸಾಲ ಹಾಕಿ ಒಂದು ಒಳ್ಳೆ ಟೇಸ್ಟ್ ಆದ ಒಂದು ಶಕ್ಷುಕಾ. ಸೊ ನಾವು ಅದು ಮಾಡುವ. ಅದು ಮೇನ್ಲಿ ಬ್ರೇಕ್ಫಾಸ್ಟಿಗೆ ಯೂಸ್ ಆಗ್ತದೆ. ಸೊ ಈಗ ಇವತ್ತಿನ ಚೆಫ್ ನಾನೇ. ಸೊ ಮಾಡುವ, ಹೆಂಗಾಗ್ತಂತ ನೋಡುವ. ನಮಗೆ ಟೇಸ್ಟ್ ಮಾಡಲಿಕ್ಕೆಲ್ಲ ನಮ್ಮ ಫಾರಿನರ್ಸ್ ಎಲ್ಲ ಇದ್ದಾರೆ, ಅವರೇ ಸಜೆಸ್ಟ್ ಮಾಡಿದ್ದು. ಸೊ ನೋಡುವ ಹೆಂಗಾಗ್ತದೆ ಅಂತೇಳಿ, ಬನ್ನಿ ವಿಡಿಯೋ ನೋಡಿ. ಸೊ ನಾನಿವತ್ತು 1% ಆಗುವ ಅಷ್ಟು ನಾನು ಮಾಡ್ತಿದ್ದೇನೆ. ಯಾಕಂತ ಹೇಳಿದರೆ ಈಗ ನೈಟ್ ನಾವು ಬ್ರೇಕ್ಫಾಸ್ಟ್ ಮಾಡಲ್ಲ, ಹಾಗೆ ಅದಕ್ಕೆ 1%ಗೆಲ್ಲ ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲ ತೋರಿಸ್ತೇನೆ, ಬನ್ನಿ ತೋರಿಸ್ತೇನೆ. ಸೊ 2 ಟೊಮೆಟೊ ಬೇಕು, 1 ಆನಿಯನ್, ಇದು ಆಪ್ಷನಲ್, ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್, ಮತ್ತು 1 ಚಿಲ್ಲಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸಾಲ್ಟ್, ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್ ಮತ್ತು ಪೆಪ್ಪರ್. ಸೊ ಇಷ್ಟು. ಮತ್ತು ಬೇರೆ ಮಸಾಲಾಸ್ ಎಲ್ಲ ಇದೆ, ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಬೋದು, ಬಟ್ ಜಾಸ್ತಿ ಮಸಾಲ ಹಾಕಿದರೆ ಒಳ್ಳೆ ಆಗಲ್ಲ. ಸೊ ಲಿಮಿಟೆಡ್ ಮಸಾಲ ಪ್ಲಸ್ ಲಿಮಿಟೆಡ್ ವೆಜಿಟೇಬಲ್ಸ್ ಹಾಕಿ ತಿಂದರೆ. ಓ ಮೇನ್ ನಮ್ಮ ಎಗ್ ಬೇಕು. ಎಗ್ ಮೇನ್, ಸಾರಿ ತೋರಿಸಿ ಮರ್ತಿತ್ತು. ಎಗ್ ಕೂಡ ಬೇಕು, ಅದು ಮತ್ತೆ ತೋರಿಸ್ತೇನೆ. ಸೊ 1%ಗೆ ಆಗುವಷ್ಟು ಅದು ಮರ್ತಿತ್ತು ಕೈ, ಸಾರಿ. ಕಟ್ಟಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡುವ. ಸೊ ಕಟ್ಟಿಂಗ್ ಕ್ಯೂಬ್ ಆಗಬೇಕು. ನಮ್ಮ ಕುಕ್ಕೆಲ್ಲ ಅಲ್ಲಿ ಬ್ಯಾಂಗ್ಳೂರಲ್ಲಿದ್ದಾರೆ, ಏನಾದರೂ ಒಂದು ವಿಡಿಯೋ ಹಾಕ್ಬೇಕಲ್ಲ. ಇದೊಂದು ಬ್ಯಾಚುಲರ್ಸ್ಗೆ ಮಾತ್ರ ಯೂಸ್ಫುಲ್ ಆಗ್ತದೆ. ಮಾಡಬೇಕು, ನೀವು ಮಾಡಿ ಟೇಸ್ಟ್ ಮಾಡಿ ನಮಗೆ ಕಮೆಂಟಲ್ಲಿ ನೀವು ತಿಳಿಸಿ. ಕಟ್ಟಿಂಗ್ ಎಲ್ಲ ಆಯಿತು. ಸೊ ನೋಡಿದ್ರಲ್ಲ, ಇದು ಚಿಲ್ಲಿ ನಾನು ಓನ್ಲಿ ಹಾಫ್ ಮಾಡಿದ್ದೇನೆ. ಯಾಕಂತ ಹೇಳಿದರೆ ಚಿಲ್ಲಿ ಪೌಡರ್ ಕೂಡ ಹಾಕ್ತೀವಲ್ಲ, ಪೆಪ್ಪರ್ ಎಲ್ಲ, ಸೊ ತುಂಬ ಸ್ಪೈಸಿ ಆಗ್ತದೆ. ಸೊ ಹಾಫ್ ಸಾಕು ಒಬ್ಬರಿಗೆ ಮಾಡಲಿಕ್ಕಿದ್ರೆ. ಸೊ ಈಗ ನಾವು ಮಾಡುವ. ಇಲ್ಲಿ ಪ್ಯಾನ್ ಎಲ್ಲ ರೆಡಿ ಇದೆ, ಏನಿಲ್ಲ. ಫಸ್ಟಿಗೆ ಗ್ಯಾಸ್ ಆನ್ ಮಾಡಬೇಕು. ಪ್ಯಾನ್ ಕಾಡ್ರಿ, ಪ್ಯಾನ್ ಆಫ್ ಮಾಡಿ, ಇದು ಆನ್ ಮಾಡಿ, ಮತ್ತೆ ಆಯಿಲ್ ಹಾಕ್ಬೇಕು. ನಮ್ಮ ಎಕ್ಸೆ ಆಯಿಲ್ ಗೊತ್ತಲ್ಲ ನಿಮಗೆ. ಆಯಿಲ್ ಹಾಕ. ಆಯಿಲ್ ಹಾಕಿ. ಈಗ ನಾವು ವೆಜಿಟೇಬಲ್ಸ್ ಕಟ್ ಮಾಡಿದ್ದು ಹಾಕುವ. ಚಿಲ್ಲಿ ಮತ್ತೆ ಹಾಕ್ಬೇಕಾಯ್ತಾ, ಒಂದು ಫಸ್ಟ್ ಹಾಕುವಾಗ ಮೆಲ್ಲ ಗೈಸ್. ಚಿಲ್ಲಿ ಮತ್ತೆ ಹಾಕಿ ಆಯ್ತಾ. ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಆಯಿತು. ಅದೀಗ ಸ್ವಲ್ಪ ಫ್ರೈ ಆಗಬೇಕು. ಈಗ ಸ್ವಲ್ಪ ನೀರು ಹಾಕಬೇಕು. ಯಾಕಂತ ಹೇಳಿದರೆ ಜ್ಯೂಸಿ ಆಗಬೇಕಲ್ಲ, ಅದಕ್ಕೆ. ಇದು ಸಾಫ್ಟ್ ಆಗಬೇಕು. ಸಾಫ್ಟ್ ಆಗುವ ತನಕ ಒಂದು ನಿಯರ್ಲಿ ಒಂದು 5 ಮಿನಿಟ್ಸ್ ಬಿಸಿ ಮಾಡಿದರೆ ಸಾಕು ಅಷ್ಟೇ. ಅಂದರೆ ಜಾಸ್ತಿ ಹೈ ಫ್ಲೇಮ್ ಇಡಬಾರ್ದು, ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಇದಾಗಬೇಕು, ಸಾಫ್ಟ್ ಆಗಬೇಕು. ಮತ್ತು ಇದೆ, ನಾವೀಗ ಉಪ್ಪು ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇಷ್ಟು ಹಾಕಿ ಮತ್ತೆ ಸ್ವಲ್ಪ ಚಿಲ್ಲಿ ಹಾಕು, ಜಾಸ್ತಿ ಬೇಡ, ಯಾಕಂದರೆ ನಾವು ಚಿಲ್ಲಿ ಹಾಕ್ತೇವೆ, ಸಾಕಿಷ್ಟು. ಮತ್ತು ಸ್ವಲ್ಪ ಇದು ಹಾಕುವ, ಇಷ್ಟು ಸ್ವಲ್ಪ ಸಾಕು. ಪೆಪ್ಪರ್, ಕೊರಿಯಂಡರ್ ಪೌಡರ್ ಸ್ವಲ್ಪ ಸಾಕು. ಈಗ ಇದಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು.
ಅದು ಡ್ರೈ ಆದರೆ ಸ್ವಲ್ಪ ನೀರು ಹಾಕಿ, ಅದು ನಿಮಗೆ ಗೊತ್ತಲ್ಲ. ಈಗ ನಾನು ಸ್ವಲ್ಪ ನೀರು ಹಾಕಿದೆ, ಯಾಕಂತ ಹೇಳಿದರೆ ಡ್ರೈ ಆಯಿತು. ಈಗ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕುವ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕುವ, ಮತ್ತೆ ಅರಿಗಾನು. ಇದು ಆಪ್ಷನಲ್ ಗೈಸ್, ಹಾಕ್ಬೇಕಂತಾನೆ ಇಲ್ಲ. ಇದು ನಾವು ಇದೆ ಅಂತೇಳಿ ಸುಮ್ಮನೆ ಹಾಕಿದ್ದು. ಸಾಕು. ಲಾಸ್ಟ್ ನಮ್ಮ ಎಗ್ ಮೇನ್, ಅದು ಇದರ ಮೇಲೆ ಹಾಕ್ಬೇಕು. ನಾವೇನು ಮಿಕ್ಸ್ ಎಲ್ಲ ಮಾಡ್ಲಿಕ್ಕೆ ಏನಿಲ್ಲ, ಬುರ್ಜಿ ಥರ ಮಾಡ್ಲಿಕ್ಕೆಲ್ಲ, ಸುಮ್ಮನೆ ಹಾಕ್ಬೇಕು. ಈಗ ಸೊ ಇದು ಮಿಕ್ಸ್ ಎಲ್ಲ ಮಾಡ್ಲಿಕ್ಕೆ ಏನಿಲ್ಲ. ಈಗ ನಾವು ಏನಾದರೂ ಕ್ಲೋಸ್ ಮಾಡಬೇಕು, ಅದೇ ಬಾಯ್ಲ್ ಆಗಿ ಹಾಗೆ ಇಡಬೇಕು, ಮತ್ತೆ ತಿನ್ನೋದು ಪೇಟ್ ಪೂಜಾ. ಚಿಲ್ಲಿ ಆಗ್ಲಿಕ್ಕೆ ಮತ್ತೆ ಅಂದರೆ ಸೊ ನಾವು ಈಗ ಹಾಕುವ. ಅದು ಈಗ ಹೆಂಗೂ ಬಾಯ್ಲ್ ಆಗ್ತಾ ಇದೆ, ಅದು ಮಿಡದಲ್ಲಿ ಆಗ್ತದೆ. ನಾನು ಇದು ಮಾಡ್ತೇನೆ. ಅದು ಜಸ್ಟ್ ಹೀಗೆ ಬಾಯ್ಲ್ ಆಗ್ತಿರೋ ಮಿಡದಲ್ಲಿ. ನಮ್ದು ಶಕ್ಷುಕ ಮಾಡಿ ಆಯ್ತು, ನೀವು ನೋಡಿದಿರಲ್ಲ. ಅದು ನಾವು ಪ್ಲೇಟಲ್ಲಿ ಯಾಕೆ ತಿನ್ಬೇಕಂತಿಲ್ಲ, ಪ್ಯಾನಲ್ಲೇ ತಿನ್ಬೋದು, ಯಾಕೆಂದ್ರೆ ನಾವು ಬ್ಯಾಚುಲರ್ಸ್ ಅಲ್ಲ. ಸೊ ಅದು ಹೆಂಗೆ ತಿಂದು ಅಂತ ನಮ್ಮ ಕ್ರಿಸ್ ತೋರಿಸ್ತಾನೆ, ಅವನಿಗೆ ತಿಂದು ತೋರಿಸ್ತಾನೆ. ಇದು ನಿಮಗೆ ಬ್ರೆಡ್ ಜೊತೆ ಅಥವಾ ರೊಟ್ಟಿ ಜೊತೆ ಎಲ್ಲ ತಿನ್ಬೋದು. ಸೊ ಬ್ರೆಡ್ ಜೊತೆ ಅವನಿಗೆ ತಿಂತಾರೆ, ನೋಡುವ. It's so good and it's cooked so well. The egg is also so runny and so tasty. Nice. Well, it's so good. ಮಾ ಟೇಸ್ಟ್ ಸೊ ನೀವು ನೋಡಿದ್ರಲ್ಲ ಶಕ್ಷುಕ ಎಷ್ಟು ಒಳ್ಳೆ ಆಗಿದೆ ಅಂತೇಳಿ. ಇದೊಂದು ನಮ್ಮಂಥ ಬ್ಯಾಚುಲರ್ಸ್ ಅವರಿಗೆ ಒಂದು ಕ್ವಿಕ್ ರೆಸಿಪಿ ಅಂತ ಹೇಳ್ಬೋದು. 10 to 15 ಮಿನಿಟ್ಸ್ ಒಳಗಡೆ ಮಾಡ್ಬೋದು. ಸೊ ನೀವೊಂದು ಟ್ರೈ ಮಾಡಿ, ಒಮ್ಮೆ ನೀವು ಟ್ರೈ ಮಾಡಿದರೆ ಇದೇ ಮಾಡ್ತೀರಿ ಅದಕ್ಕೆ. ಮತ್ತು ಇದೊಂದು ಬಜೆಟ್ ಫ್ರೆಂಡ್ಲಿ, ಏನಿಲ್ಲ, ಒಂದು ಟೊಮೆಟೊ, ಆನಿಯನ್ ಮತ್ತು ಒಂದು ಎಗ್. ಸೊ ಬ್ಯಾಚುಲರ್ಸಿಗೆ ಇದು ಹೇಳಿದಂಥ ರೆಸಿಪಿ. ಸೊ ನೀವು ಟ್ರೈ ಮಾಡಿ, ಮತ್ತು ನಮ್ಮ ಕಮೆಂಟಲ್ಲಿ ನೀವು ಹೇಳಿ ಹೆಂಗೆ ಆಗಿದೆ ಅಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.